ತಾಣ ಜನತಾ ತೀರ್ಪು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜನತೆಯ ತೀರ್ಪು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. 5 ರಾಜ್ಯಗಳಲ್ಲಿ ಮತ್ತು ರಾಜ್ಯದ ಉಪಚುನಾವಣೆಯ ಫಲಿತಾಂಶ ನಿಮ್ಮ ಮುಂದೆ ಸುವರ್ಣ ನ್ಯೂಸ್ 24/7 ಕ್ಷಣ ಕ್ಷಣಕ್ಕೂ ನೀಡ್ತಾ ಇದೆ. ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. 3 ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗೋದಕ್ಕೆ ಇನ್ನೇನು ಕೆಲವೇ ಸಮಯ ಬಾಕಿ ಇದೆ. ಬಂಗಾರಪೇಟೆಯ ಫಲಿತಾಂಶ ಬಂತು. ಅಲ್ಲಿ ಬಿಜೆಪಿಯ ಎಂ ನಾರಾಯಣಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ನಿಚ್ಚಳ ಗೆಲುವನ್ನು ದಾಖಲಿಸಿದರು. ಇನ್ನು ತಮಿಳುನಾಡಿನಲ್ಲೂ ಕೂಡ ಎಐಡಿಎಂಕೆ ಜಯಲಲಿತಾ ನೇತೃತ್ವ ಎಐಡಿಎಂಕೆ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸೆಲೆಬ್ರೇಷನ್ ತೊಡಗಿದ್ದಾರೆ. ಅವರು ನಿಚ್ಚಳ ಬಹುಮತದತ್ತ ಮುನ್ನಡೀತಾ ಇದೆ. ಅವರ ಅಧಿಕಾರ ಕೂಡ ಸ್ಥಾಪಿಸುವ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವ ಎಲ್ಲ ಸೂಚನೆಗಳು ದಟ್ಟವಾಗ್ತಾ ಇದೆ. ಇನ್ನು ಕೇರಳದಲ್ಲಿ LDF ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೇರಳದ ಮುಖ್ಯಮಂತ್ರಿ VS ಅಚ್ಯುತಾನಂದನ್ ಈಗ ಗೆಲುವನ್ನು ದಾಖಲಿಸಿದ್ದಾರೆ. ಕೇರಳ CM ಅಚ್ಯುತಾನಂದನ್ ಅವರಿಗೆ ಪಾಲಿಟ್ ಬ್ಯೂರೋ ಈ ಬಾರಿ ಟಿಕೆಟ್ ನೀಡಬಾರ್ದು ಅನ್ನುವ ವಿಚಾರದಲ್ಲಿ ಚರ್ಚೆಯಾಗಿತ್ತು. ಈಗಾಗಲೇ ಅವರು ಒಮ್ಮೆ ಅಲ್ಲಿ ಚುನಾವಣಾ ಕೇಂದ್ರದಿಂದ ಬಂದ ತಪ್ಪು ಮಾಹಿತಿಯ ಪ್ರಕಾರ ಸೋಲನ್ನು ಅನುಭವಿಸಿದ್ರು ಅನ್ನೋ ಮಾತು ಕೇಳಿಬಂತು. ಆದರೆ ಅವರು ಮಲ್ಲಪುರಂ ಕ್ಷೇತ್ರದಿಂದ ಅಚ್ಯುತಾನಂದನ್ ಗೆಲುವನ್ನು ದಾಖಲಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕ್ಲೀನ್ ಇಮೇಜ್ ಹೊಂದಿರುವ ಅಚ್ಯುತಾನಂದನ್ LDF ನೇತೃತ್ವವನ್ನು ವಹಿಸಿದ್ದಾರೆ. ಅಚ್ಯುತಾನಂದ್ ಈ ಬಾರಿ ಮಲ್ಲಪುರಂ ಕ್ಷೇತ್ರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ಅದರ ಜೊತೆಗೆ UDF ಮತ್ತು LDF ನಡುವಿನ ಪೈಪೋಟಿ ತಿಕ್ಕಾಟ ಇನ್ನೂ ಕೂಡ ಮುನ್ನಡೀತಾ ಇದೆ. ಸುವರ್ಣ ನ್ಯೂಸ್ C4 ನಡೆಸಿದ ಸಮೀಕ್ಷೆ ಪ್ರಕಾರ ಅಲ್ಲಿ UDF 72ರಿಂದ 82 ಸ್ಥಾನವನ್ನು ಮತ್ತು LDF 58ರಿಂದ 68 ಅನ್ನೋದನ್ನು ನಾವು ಸಮೀಕ್ಷೆಯ ಮೂಲಕ ನೀಡಿದ್ವಿ. ಈಗಾಗಲೇ ಸುವರ್ಣ ನ್ಯೂಸ್ C4 ನಡೆಸಿದ ಸಮೀಕ್ಷೆ ಬಹುತೇಕ ಹತ್ತಿರವಾದಂಥ ಅಂದರೆ ಸ್ಪಷ್ಟ ಬಹುಮತವನ್ನು ಯಾವ ಪಕ್ಷ ಪಡ್ಕೋತಾ ಇದೆ ನೀಡಿದ್ವಿ. ಈಗಾಗಲೇ ತಮಿಳುನಾಡು ಮತ್ತು ವೆಸ್ಟ್ ಬಂಗಾಳದ ಸಮೀಕ್ಷೆಗಳು ಕೂಡ ನಮ್ಮದು ಸರಿಯಾಗಿದೆ. ಅದರ ಜೊತೆಗೆ ಈಗಾಗಲೇ ಕೇರಳದಲ್ಲಿ UDF 73ರಲ್ಲಿದ್ದರೆ LDF 63 ಸ್ಥಾನಗಳನ್ನು ಪಡ್ಕೊಂಡಿದೆ. ಅನಾಯರ್ಜಿ, ತಾವೇನು ಹೇಳಕ್ಕೆ ಬಯಸ್ತಾ ಇದ್ದೀರಿ? ಅಚ್ಯುತಾನಂದನ್ ಗೆದ್ದಿದ್ದಾರೆ, ಆದರೆ LDF ಹಿನ್ನಡೆ ದಾಖಲಿಸ್ತಾ ಇದೆ. ಯಾಕೆ LDFನ 2 ಕ್ಷೇತ್ರ 2 ರಾಜ್ಯಗಳನ್ನು ಕಳ್ಕೊತಾ ಇದ್ದೀರಿ ನೀವು? ಎರಡೂ ಅಂತ ಹೇಳಿದ್ರೆ ಪೂರಾ ಕೇರಳದ ರಿಸಲ್ಟ್ ಇನ್ನು ಆಗಿಲ್ಲ, ಟ್ರೆಂಡ್ ತೋರ್ತದೆ. ಒಂದು ರೇರ್ ಚಾನ್ಸ್ ಇದೆ, ಅಂದರೆ LDF ಅಲ್ಲಿ ಉಳಿಲಿಕ್ಕಿರುವಂಥ ಒಂದು ಚಾನ್ಸ್ ಇನ್ನು ಪೂರಾ ಹೋಗಿದೆ ಅಂತೇಳಿ ನಾನು ತಿಳ್ಕೊತಾ ಇಲ್ಲ. ಬೆಂಗಾಳದ ಬೇರೆ ರಿಸಲ್ಟ್ ಆಲ್ರೆಡಿ ಈಗ ಯಾವ ರೀತಿಯಲ್ಲಿ ತಮ್ಮ ಎಲ್ಲವೂ ವರದಿಗಳಾಗಿವೆ ಅದೇ ಪ್ರಮಾಣದಲ್ಲಿ ಆಗ್ತಾಯಿದೆ. ಬೆಂಗಾಳದ ಇದೇನಿದೆ ಅಂತ ಹೇಳಿದ್ರೆ ಹಿಂದಿಂದ ಉಳಿತಾ ಬಂದಿದೆ CPIMನ ಒಂದು ದಟ್ಟ ಆಡಳಿತ. ಇವತ್ತು ಅದರ ಮೇಲೆ ಕೇರಳದ ಹೇಳೋದಾದರೆ ಕೇರಳದ ವಿಚಾರದಲ್ಲೂ ಕೂಡ ನಿಮ್ಮ ಪಾಲಿಟ್ ಬ್ಯೂರೋ ಟಿಕೆಟ್ ನೀಡಬಾರ್ದು ಅಂತಿತ್ತು. ಅದರ ಜೊತೆಗೆ ಅವರು ಅತ್ಯಂತ ವಯಸ್ಸಾಗಿ ಹೋಗಿದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಪ್ರಶ್ನೆ ಬಂತು. ವಯಸ್ಸಿನ CPM ತನ್ನ ಧೋರಣೆಯನ್ನು ಬದಲಾಯಿಸ್ಕೊತಲೇ ಇಲ್ಲ. ವಯಸ್ಸಿನ ಪ್ರಮಾಣದಲ್ಲೇ ಇವತ್ತು ಆಗಬೇಕು ಅಂತಿಲ್ಲ. ಈಗ ಇದರದ್ದು DMK ಲೀಡರ್ ಅವ್ರದ್ದು ವಯಸ್ಸು ಹೆಚ್ಚು ಕಮ್ಮಿ ಒಂದೇ. ನಾವು ಹೇಳಿದ್ದಲ್ಲ, ಕೇಂದ್ರದಿಂದ ಬಂದ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಬಂದು ಹೇಳೋದ್ರು. ರಾಹುಲ್ ಗಾಂಧಿ ನೀವು ಅಮೂಲ್ ಬೇಬಿ ಅಂದ್ರಿ. ಕೊನೆಗೆ ಗುಜರಾತ್ನ ಅಮೂಲ್ ಸಂಸ್ಥೆಯವರು ಅವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಂಡ್ರು. ಇದೆಲ್ಲ ನಡೆದೋಯ್ತು ಕೇರಳ ಚುನಾವಣೆ ಸಂದರ್ಭದಲ್ಲಿ. ಆಗಿದೆ. ಆದರೆ ಅದು ತಾವು ತಿಳಿದಂಗೆ ಪೊಲಿಟ್ ಬ್ಯೂರೋದ ಹೇಳಿಕೆ ಅದು ಇರಲಿಲ್ಲ. ಯಾಕಂದರೆ ಕೇರಳ ರಾಜ್ಯದ CPIMನ ರಾಜ್ಯ ಸಮಿತಿ ಆ ತೀರ್ಮಾನಕ್ಕೆ ಬರಬೇಕಾಗಿತ್ತು. ಅವರು ಅದನ್ನು ಡಿಲೇ ಮಾಡ್ತಾಯಿದ್ರು. ಪೊಲಿಟ್ ಬ್ಯೂರೋ ಇಂಟರ್ವ್ಯೂನ್ ಆಗಿ ಅಚ್ಯುತಾನಂದನಿಗೆ ಸೀಟ್ ಕೊಟ್ಟದ್ದೇ ವಾಸ್ತವ, ಅದು ರಿವರ್ಸ್ ಅಲ್ಲ. ಪೊಲಿಟ್ ಬ್ಯೂರೋ ಅವರಿಗೆ ಕೊಡಬಾರದು ಅಂತ ಹೇಳುವಂಥ ಮಾತು ಇರಲಿಲ್ಲ. ಆದರೆ ಪೊಲಿಟ್ ಬ್ಯೂರೋ ಅಥವಾ ಸೆಂಟ್ರಲ್ ಕಮಿಟಿ, ನಾನು ಸೆಂಟ್ರಲ್ ಕಮಿಟಿ ಸದಸ್ಯನೇ, ನನಗೆ ಗೊತ್ತಿದೆ ಅಲ್ಲಿ ನಡೆದಂಥ ಚರ್ಚೆ. ಅದು ಯಾವುದೂ ರಾಜ್ಯ ಸಮಿತಿಗಳಿಗೆ ಬಿಟ್ಟದ್ದು. ರಾಜ್ಯ ಸಮಿತಿಗಳು ತೀರ್ಮಾನ ಮಾಡಿದಾಗ ಅಚ್ಯುತಾನಂದನ ಸೀಟನ್ನು ಮೊದಲು ತೀರ್ಮಾನ ಮಾಡಿರಲಿಲ್ಲ, ತಡ ಮಾಡಿದರು. ಮಲಂಪುರ ಇಂಥವರು ಮಾಡಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿರಲಿಲ್ಲ. ಜಿಲ್ಲಾ ಕಮಿಟಿ ಮತ್ತು ಆ ಲೋಕಲ್ ಅವರದೆಲ್ಲ ಅಭಿಪ್ರಾಯಗಳು ತಗೊಂಡ್ಮೇಲೆ ಅದರ ಒಳಗೆ ಒಂದು ಅಭಿಪ್ರಾಯ ವ್ಯತ್ಯಾಸ ಬಂತು, ಅದು ಚರ್ಚೆಗೆ ಬಂತು. ಪೊಲಿಟ್ ಬ್ಯೂರೋ ನಿರ್ದಿಷ್ಟವಾಗಿ ಇವರಿಗೆ ಸೀಟ್ ಕೊಡಬೇಕು ಅಂತ ಹೇಳಿದ್ದೇ ಕೊನೆ ಆದದ್ದು. ಓಕೆ, ಅದೇ ರೈಟ್. ಹಾಗಾದರೆ ವೆಸ್ಟ್ ಬೆಂಗಾಲ್ದು ಏನು ಹೇಳ್ತೀರಿ ನೀವು? ವೆಸ್ಟ್ ಬೆಂಗಾಳಿನ ಒಂದು ಚಳುವಳಿಯ ಆಧಾರದಲ್ಲಿ ಬೆಳೆದು ಬಂದಂಥ ಪಕ್ಷ ಜ್ಯೋತಿ ಬಾಸುವಿನ ನಾಯಕತ್ವದಲ್ಲಿ. TMCನೂ ಕೂಡ ಅದೇ ಹಾದಿಲ್ ತಾನೇ ಬಂದಿದ್ದು. ಅದು ತೃಣಮೂಲ್ ಕಾಂಗ್ರೆಸ್ ಅಂತ ಹೇಳುವಂಥದ್ದು ಹಳೆಯ ಕಾಲದ ಕಾಂಗ್ರೆಸ್ಸಿನ ಒಂದು ಭಾಗ. ಮಮತಾ ಬ್ಯಾನರ್ಜಿಯವರು ಹಳೆ 70ನೇ ಒಂದು 67-70 ಆ ಸಮಯದಿಂದಲೇ
ಒಂದು ಅಲ್ಲಿನ ಛಾತ್ರ ಪರಿಷತ್ತಿನ ಮುಖಂಡೆಯಾಗಿ ಯಾವಾಗಲೂ ಒಂದು ಜಯಪ್ರಕಾಶ್ ನಾರಾಯಣಲ್ಲಿ ಬಂದಾಗಲೂ ಅಂಬಾಸಡರ್ ಕಾಲ ಮೇಲೆ ನಿಂದು ನೃತ್ಯ ಮಾಡಿದಂಥ ಈ ಅಮ್ಮ ಮೊದಲಿಂದ ಸಿ ಪಿ ಐ ಎಮ್ ಯಾವ ಒಂದು ಭೂ ಸುಧಾರಣೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿತು ಅದನ್ನೆಲ್ಲ ವಿರೋಧಿಸ್ತಾ ಬಂದ ಆ ಲೇಡಿ ಇವತ್ತು ಭೂ ಸುಧಾರಣೆಯ ಪರವಾಗಿ ನಿಂದಂದ ಒಂದು ಉಲ್ಟಾ ಮಾಡಿ ಒಂದು ನೆಲೆಮೆಯನ್ನು ತಗೊಂಡು ಅವರಿಗೆ ಒಂದು ಲೈನನ್ನು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಅವರನ್ನು ಮುಂದೆ ನಿಲ್ಲಿಸಿದ್ದಾರೆ. ಅಂದರೆ ಸಿ ಪಿ ಐ ಎಮ್ಮನ್ನು ಏನಾದರೂ ಮಾಡಿ ಸಿ ಪಿ ಐ ಎಮ್ಗೆ ಚಂಡಿ ಆಗಬೇಕಾದ್ರೆ ಈ ಎಮ್ ಎಲ್ ಎ ಎಂದು ಹೇಳುವಂಥದ್ದು ಅವರೀಗ ಒಂದು ನೇಮಕ ಮಾಡಿದಂಗೆ ಆ ಎಮ್ಮ ಇವತ್ತು ಪ್ರೊಜೆಕ್ಟ್ ಆಗಿದೆ. ಅದು ಯಾವ ರೀತಿಯಲ್ಲಿ ಇವತ್ತು ಆಡಳಿತ ನಡೆಸ್ತಾಳೆ ನೋಡಬೇಕಾಗತ್ತೆ. ಯಾಕಂತೇಳಿದ್ರೆ ಆಲ್ವೈಸ್ ವಯಲೆನ್ಸಿನ ಆಧಾರದಲ್ಲಿ ಯಾವುದೇ ಒಂದು ಇದರಲ್ಲಿ ಪ್ರವೇಶ ಮಾಡಿದಂಥದ್ದು ಆ ಲೇಡಿಯ ಒಂದಿದು. ಇವತ್ತು ದೇಶಕ್ಕೆ ಅದರಿಂದ ಬರುವಂಥ ಆಪತ್ತು ದೇಶಕ್ಕೆ ಕರೆಕ್ಟ್ ಆದಂಥ ಒಂದು ಪ್ರೊಜೆಕ್ಷನ್ ಇದುವರೆಗೂ ಕೊಟ್ಟಿಲ್ಲ ಅಂತ ಹೇಳುವ